ಕೋಲಾರ ಅರಹಳ್ಳಿ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಕೆ ಶ್ರೀನಿವಾಸಪ್ಪ ಅವರು ರೈತರ ಅಭಿವೃದ್ಧಿಗಾಗಿ ಯಾವುದೇ ಪಕ್ಷಪಾತವಿಲ್ಲದೆ ಶ್ರಮಿಸುವುದಾಗಿ ತಿಳಿಸಿದ್ದಾರೆ. ಅಲ್ಲದೆ ಸಂಘದ ಸರ್ವತೋಮುಖ ಅಭಿವೃದ್ಧಿಯೇ ತಮ್ಮ ಮುಂದಿನ ಗುರಿಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮಾಜಿ ಸಚಿವ ಆರ್ ವರ್ತೂರು ಪ್ರಕಾಶ್ ರವರ ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ಕೆ ಶ್ರೀನಿವಾಸಪ್ಪ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಾಜಿ ಸಚಿವ ವರ್ತೂರು ಪ್ರಕಾಶ್ ರವರ ಮಾರ್ಗದರ್ಶನದಂತೆ ಸಂಘವನ್ನ ಮುನ್ನಡೆಸುವುದಾಗಿ ಹೇಳಿದ್ದಾರೆ. ರೈತರಿಗೆ ಪಕ್ಷಾತೀತವಾಗಿ ಸಾಲ ಸೌಲಭ್ಯಗಳನ್ನು ಒದಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸೊಸೈಟಿಯ ಆವರಣದಲ್ಲಿ ಸ್ಥಗಿತಗೊಂಡಿರುವ ಅಭಿವೃದ್ಧಿ ಕಾರ್ಯಗಳನ್ನು ಶೀಘ್ರವೇ ಪೂರ್ಣಗೊಳಿಸಲಾಗುವುದು ಎಂದು ಕೆ ಶ್ರೀನಿವಾಸಪ್ಪ ಅವರು ಭರವಸೆ ನೀಡಿದ್ದಾರೆ. ಇದರ ಜೊತೆಗೆ ರೈತರ ಹಿತರಕ್ಷಣೆಗಾಗಿ ಮತ್ತು ಸಂಘದ ಬೆಳವಣಿಗೆಗಾಗಿ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡರಾದ ಬಿಗ್ಲಿ ಸೂರ್ಯಪ್ರಕಾಶ್ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು. ರೈತರು ಮತ್ತು ಸಂಘದ ಸದಸ್ಯರು ನೂತನ ಅಧ್ಯಕ್ಷರ ಈ ನಿರ್ಧಾರವನ್ನ ಶ್ಲಾಘಿಸಿದ್ದಾರೆ. ಅವರ ನಾಯಕತ್ವದಲ್ಲಿ ಸಂಘವು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಆಶಿಸಿದ್ದಾರೆ. ಸೊಸೈಟಿಯಲ್ಲಿ ಈಗ 4 ವರ್ಷ ಹಿಂದೆ ಡೈರೆಕ್ಟರ್ ಆಗಿ ನಾವು ಸ್ಪರ್ಧೆ ಮಾಡಿದ್ವಿ, ನಾವು ಗೆದ್ವಿ. ಈಗ ಅಲ್ಲಿ ಸೊಸೈಟಿ ಅಧ್ಯಕ್ಷರು ರಾಜೀನಾಮೆ ನೀಡಿದ್ದ ಕಾರಣ ನಾವು ಅಧ್ಯಕ್ಷರಿಗೆ ನಾನು ಮಾಡಿದಾಗ ಅವಿರೋಧವಾಗಿ ಆಯ್ಕೆ ಆಯಿತು. ವರ್ತೂರು ಪ್ರಕಾಶ್ ಅವರು ನಮಗೆ ಬೆಂಬಲ ಸೂಚಿಸಿ ನಮ್ಮನ್ನು ಅಧ್ಯಕ್ಷರಾಗಿ ಮಾಡಿದ್ರು. ಈ ಸೊಸೈಟಿಯಲ್ಲಿ ಏನೇ ಕೆಲಸ ಕಾರ್ಯಗಳು ಇರಲಿ, ನಾವು ಪಕ್ಷಪಾತ ಇಲ್ಲದೆ ರೈತರಿಗೆ ಏನು ಸಾಲ ಕೊಡಬೇಕು, ರೈತರ ಕಡೆಯಿಂದ ಏನು ವಸೂಲಿ ಮಾಡಬೇಕು ಅದನ್ನು ಗಂಭೀರವಾಗಿ ವಸೂಲು ಮಾಡಿ ಸರ್ಕಾರಕ್ಕೆ ತಲುಪಿಸಿ ಅವ್ರಿಗೆ ಸಾಲ ಯಾವ ರೀತಿ ಕೊಡಬೇಕೋ ಆ ರೀತಿ ನಾವು ಸಾಲ ಕೊಡೋದಕ್ಕೂ ವ್ಯವಸ್ಥೆ ಮಾಡ್ತೀವಿ, ಕಾನೂನು ರೀತಿ ಮಾಡ್ತೀವಿ. ದಯವಿಟ್ಟು ಈ ಸೊಸೈಟಿನ ನಾವು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ನಮ್ಮ ಶಕ್ತ ಪ್ರಯತ್ನ ಮಾಡ್ತೀವಿ. ಅಲ್ಲಿ ಆವರಣದಲ್ಲಿ ಇನ್ನೂ ಕೆಲವು ಇಂಪ್ರೂವ್ಮೆಂಟ್ ಮಾಡೋದಿದೆ. ನಮ್ಮ ಪೀರಿಯಡ್ನಲ್ಲಿ ನಾವು ಯಾವ್ಯಾವ್ದು ಬಾಕಿ ಇದೆ ಆ ಕೆಲಸ ಕಾರ್ಯಗಳು ಕಾಮಗಾರಿಕೆಗಳೆಲ್ಲ ನಾವು ಸಂಪೂರ್ಣವಾಗಿ ಮಾಡಿಕೊಡ್ತೀವಿ ಅಂತ ವಿಶ್ವಾಸದಲ್ಲಿ ನಾವು ಹೇಳ್ತೀವಿ, ಮಾಡ್ತೀವಿ. ಈಗ ಸೊಸೈಟಿನಲ್ಲಿ ರೈತರಿಗೆ ಬೆಂಬಲಿತ ಏನು ಸಾಲ ಬರ್ತದೆ ಆ ಸಾಲವನ್ನು ತೆಗೆದು ನೇರವಾಗಿ ರೈತರಿಗೆ ಸೇರೋಂಗೆ ನಾವು ಅನುಕೂಲ ಮಾಡಿಕೊಡ್ತೇವೆ. ಮುಂದೆ ಯಾವುದೇ ಸಾಲ ಏನೇ ಇರಲಿ ಅಂಥದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಆ ರೀತಿ ನಡ್ಕೊಳ್ತೀವಿ. ಎರಡನೇದು, ಇನ್ನು 5 ತಿಂಗಳಲ್ಲಿ ಎಲೆಕ್ಷನ್ ಬರ್ತದೆ. ಎಲೆಕ್ಷನ್ ಬರೋಷ್ಟರೊಳಗಾಗಿ ಸರ್ಕಾರಕ್ಕೆ ಏನೇನು ಬರಬೇಕೋ ಅನುದಾನಗಳೆಲ್ಲ ನಾವು ತಂದು ರೈತರಿಗೆ ಕೊಡೋಕ್ಕೆ ಸಿದ್ಧವಾಗಿರುತ್ತೇವೆ.